ದೆಹಲಿ ಭಾರತ ದೇಶದ ಹೃದಯ, ಕೋಟಿ ಕನಸುಗಳ ನಗರ. ಇಲ್ಲಿ ಕೆಲವೊಂದು ಕಟ್ಟಡಗಳಿದ್ದಾವೆ, ಕೆಲವೊಂದು ಗಲ್ಲಿಗಳಿದ್ದಾವೆ, ಕೆಲವೊಂದು ನಗರಗಳಿದ್ದಾವೆ. ಅಲ್ಲಿ ಸೂರ್ಯನ ಬೆಳಕು ಹೋಗಬಹುದು, ಆದರೆ ನಾವು ಹೋದರೆ ಅದು ತುಂಬ ಭಯಾನಕವಾಗಿರುವಂತಹ ಜಾಗ. ನಾನು ನಿಮಗೆ ಹೇಳಕ್ ಹೋಗ್ತಾ ಇರೋದು ಒಂದು ಸಿನಿಮಾ ಕಥೆ ಅಲ್ಲ, ಒಂದು ಸ್ಕ್ರಿಪ್ಟ್ ಅಲ್ಲ, ಒಬ್ಬರ ಜೀವನದಲ್ಲಿ ನಿಜವಾಗ್ಲೂ ನಡೆದಿರುವಂತಹ ಘಟನೆ. ಈ ಕತೆ ಕೇಳಿದ ಮೇಲೆ ನಿಮಗೆ ಭಯ ಶುರು ಆಗುತ್ತೆ. ರಾತ್ರಿ ಒಬ್ಬರೇ ಮಲಗಲು ನಿಮ್ಮ ಕೈಲಿ ಆಗೋದಿಲ್ಲ. ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿದ್ದೀರಾ? ಮಾಡಿಲ್ಲ ಅಂದರೆ ಬಿಡಿ, ಕಥೆಯನ್ನು ಕೇಳಿ. ದೆಹಲಿ ನಗರದಲ್ಲಿ ಲಕ್ಷಾಂತರ ಹುಡುಗಿಯರು ಬರ್ತಾರೆ. ತಮ್ಮ ದೊಡ್ಡ ಕನಸುಗಳನ್ನು ಇಟ್ಕೊಂಡು ದೆಹಲಿಗೆ ಹೋಗ್ತಾರೆ. ಅಲ್ಲಿ ಚೆನ್ನಾಗಿರುವಂಥ ಕಂಪ್ನಿಗಳಿದ್ದಾವೆ, ಚೆನ್ನಾಗಿರುವಂಥ ಇನ್ಸ್ಟಿಟ್ಯೂಟ್ಗಳಿದ್ದಾವೆ. ತಮ್ಮ ಸಣ್ಣ ಕನಸು ದೊಡ್ಡದಾಗಿ ಹೇಗೆ ಅಚೀವ್ ಮಾಡಬೇಕು ಅನ್ನೋದು ದೆಹಲಿ ಎಲ್ಲರಿಗೂ ಕೂಡ ಒಂದು ಪಾಠ ಕಲಿಸಿಕೊಡುತ್ತೆ. ಅದೇ ಥರ ಈ ಕಥೆಯಲ್ಲಿ ಬರುವಂತಹ ಒಬ್ಬಳು ಹುಡುಗಿ ಸಣ್ಣ ಊರಿಂದ ಹೋಗಿ ದೊಡ್ಡ ಕನಸನ್ನು ಕಂಡು ದೆಹಲಿಗೆ ಹೋಗ್ತಾಳೆ. ಅಲ್ಲಿ ಸಾಕಷ್ಟು ಜನರು, ಕೆಲವೊಬ್ರು ಹಾಸ್ಟೆಲ್ಗಳನ್ನು ಹುಡ್ಕೋತಾರೆ, ಕೆಲವೊಬ್ರು PGಗಳನ್ನು ಹುಡ್ಕೋತಾರೆ, ಇನ್ನು ಕೆಲವೊಬ್ರು ರೂಮ್ಗಳನ್ನು ಹುಡ್ಕೋತಾರೆ. ಗೊತ್ತೋ ಗುರಿ ಇಲ್ಲದ ಜಾಗ, ಯಾವುದೋ ಒಂದು ಆಸರೆ ಸಿಕ್ಕರೆ ಸಾಕು ತಮ್ಮ ಜೀವನವನ್ನು ನಡೆಸೋಕ್ಕೆ, ತಮ್ಮ ಓದಲಿಕ್ಕೆ, ತಮ್ಮ ಕೆಲಸ ಮಾಡಲಿಕ್ಕೆ, ತಮ್ಮ ದಿನನಿತ್ಯ ಮಾಡ್ಕೊಳ್ಳಿಕ್ಕೆ ಒಂದು ರೂಮ್ ಸಿಕ್ಕರೆ ಸಾಕು ಅನ್ನೋ ಒಂದು ಭಾವನೆ ಇಟ್ಕೊಂಡು ದೆಹಲಿಗೆ ಹೋಗ್ತಾರೆ. ಆದರೆ ಆ ರೂಮು, ಆ ಹಾಸ್ಟೆಲು, ಆ PG ಭಯಾನಕವಾಗಿತ್ತಂದರೆ ಅವರು ಮಾಡಲಿಕ್ಕೆ ಬಂದಿರುವಂಥ ಕೆಲಸ ಅರ್ಧಕ್ಕೆ ನಿಂತು ಆ ಜಾಗ ಬಿಟ್ಟು ಓಡಿ ಬರ್ತಾರೆ. ಅಂಥದ್ದೇ ಆದಂತಹ ಒಂದು PG ಇತ್ತು. ತುಂಬ ಹಳೆಯ PG, 3 ಅಂತಸ್ತಿನ PG. ಹೊರಗಡೆಯಿಂದ ನೋಡಿದ್ರೆ ತುಂಬ ಸಾಮಾನ್ಯವಾಗಿರುವಂಥ PG, ತುಂಬ ಹಳೇದಾಗಿರುವಂತೇಳಿ ಕಾಣಿಸುತ್ತೆ. ಪೇಂಟ್ ತುಂಬ ಹಳೆಯದು. ಫಸ್ಟ್ ಫ್ಲೋರಲ್ಲಿ ಆಫೀಸ್ ಇದೆ, ಸೆಕೆಂಡ್ ಫ್ಲೋರ್ ಮತ್ತು ಥರ್ಡ್ ಫ್ಲೋರಲ್ಲಿ ರೂಮ್ಸ್ಗಳಿದ್ದಾವೆ. ಟೋಟಲ್ ಆಗಿ 15 ರೂಮ್ಸ್ಗಳು. ಈ ಒಂದು PG ಒಳಗೆ ಹೋದರೆ ಏನೋ ಒಂಥರ ಫೀಲ್ ಆಗುತ್ತೆ. ಯಾರೋ ನಮ್ಮನ್ನು ನೋಡ್ತಾ ಇದ್ದಾರೆ, ಯಾರೋ ನಮ್ಮನ್ನು ಫಾಲೋ ಮಾಡ್ತಾ ಇದ್ದಾರೆ, ಏನೋ ಒಂದು ವಿಚಿತ್ರ ಆಗಿರುವಂತಹ ಭಾವನೆ ನಮ್ಮ ಮನಸ್ಸಲ್ಲಿ ಮೂಡುತ್ತೆ. PGಯಲ್ಲಿ ಕಾರಿಡಾರ್ ಇತ್ತು, ಸಣ್ಣ ಸಣ್ಣ ಲೈಟ್ಗಳಿದ್ವು, ಅಷ್ಟಕ್ಕೊಂದು ಬೆಳಕಿರಲಿಲ್ಲ, ಕಿಟಕಿಗಳಿದ್ವು, ಎಲ್ಲವೂ ಕೂಡ ಇತ್ತು. ಆದರೆ ನಾವು ಮೆಟ್ಟಿಲನ್ನು ನಡ್ಕೊತ ಹೋದರೆ ತಣ್ಣನೆ ಗಾಳಿ ಬೀಸ್ತಾ ಇತ್ತು. ಯಾವುದೇ ಥರದ ಕಿಟಕಿ ತೆಗೆದಿರ್ತಿರ್ಲಿಲ್ಲ, ಯಾವುದೇ ಥರದ AC ಹಾಕಿರಲಿಲ್ಲ, ಆದ್ರೂ ಕೂಡ ತಣ್ಣನೆ ಗಾಳಿ. ಅದು ಯಾವ ಮೂಲೆಯಿಂದ ಬರ್ತಿದೆಯೋ ಗೊತ್ತಿಲ್ಲ. ಈ PGಯಲ್ಲಿ ಒಂದು ರೂಲ್ ಇದೆ. ರಾತ್ರಿ 11 ಗಂಟೆ ಮೇಲೆ ಯಾರು ಕೂಡ ಹೊರಗಡೆ ಹೋಗಬಾರ್ದು ಅಂತೇಳಿ ಅಲ್ಲಿರುವಂತಹ PG ಓನರ್ ಹೇಳಿದರು. ತುಂಬ ಕಠಿಣವಾಗಿ ಈ ಒಂದು ರೂಲ್ಸನ್ನು ಫಾಲೋ ಮಾಡಲೇಬೇಕಾಗತ್ತೆ. ಕೆಲವೊಬ್ರು ಹೇಳ್ತಾರೆ, ಆ್ಯಕ್ಚುಲಿ ಹೇಳಬೇಕಂದ್ರೆ ಇದು ಆ ಥರ ಅಲ್ಲ, ಇದು ಬೇರೆಯೇ ಇದೆ ಅಂತೇಳಿ. ಆ ಓನರ್ ಹೇಳ್ತಿದ್ರು 11 ಗಂಟೆ ಮೇಲೆ ಈ ಏರಿಯಾ ಸರಿ ಇಲ್ಲ, ತುಂಬ ಸೇಫ್ ಆಗಿಲ್ಲ ಅಂತೇಳಿ. ಆ PGಯಲ್ಲಿರುವಂಥ ಹುಡುಗಿಯರು ಹೇಳ್ತಿದ್ರು ಆ ಕತೆ ಬೇರೆಯೇ ಇದೆ ಅಂತೇಳಿ. ಆ PGಯ 3ನೇ ಮಹಡಿಯಲ್ಲಿ 3ನೇ ನಂಬರ್ ರೂಮು ತುಂಬ ವಿಶೇಷವಾಗಿತ್ತು. ರಾತ್ರಿ ಯಾರಾದರೂ ಒಳಗಿನಿಂದ ಚಿಲಕ ಹಾಕ್ಕೊಂಡ್ರೆ ಬೆಳಗ್ಗೆ ಅದು ನೋಡಿದ್ರೆ ಆ ಚಿಲಕ ಹೊರಗಡೆಯಿಂದ ಓಪನ್ ಆಗ್ತಾ ಇತ್ತು. ಅದು ಹೇಗೆ ಓಪನ್ ಆಗ್ತಾ ಇತ್ತು ಅಂಥೇಳಿ ಯಾರಿಗೂ ಕೂಡ ಗೊತ್ತಾಗ್ತಾ ಇರಲಿಲ್ಲ. ಪ್ರಿಯಾ ಅನ್ನೋ ಹುಡುಗಿ, ಸಣ್ಣ ಊರಿನ ಹುಡುಗಿ, ದೊಡ್ಡ ಕನಸನ್ನು ಕಂಡು ದೆಹಲಿಗೆ ಬಂದಿದ್ಲು. 2023 ಚಳಿಗಾಲ ಅಂದರೆ ಅಕ್ಟೋಬರ್ ತಿಂಗಳಲ್ಲಿ ದೆಹಲಿಗೆ ಹೋಗಿದ್ಲು. ಅವಳಿಗೆ ಒಂದು ಸಣ್ಣ ಜಾಬ್ ಸಿಕ್ಕಿತ್ತು, ಕಡಿಮೆ ಸಂಬಳ, ಬಟ್ ಏನೋ ಒಂದು ದೊಡ್ಡ ಕನಸನ್ನು ಇಟ್ಕೊಂಡು ಹೋಗಿದ್ಲು. ಈ ಕಡೆ ಕೆಲಸನೂ ಮಾಡ್ಕೊತ ತನ್ನ ಓದನ್ನು ಮುಂದುವರಿಸ್ಬೇಕಂತೇಳಿ ಬೆಂಗಳೂರಿನಿಂದ ಹೋಗಿದ್ಲು. ಆನ್ಲೈನಲ್ಲಿ ಸರ್ಚ್ ಮಾಡ್ತಾಳೆ, ಯಾವುದಾದ್ರೂ ಹಾಸ್ಟೆಲು, ಯಾವುದಾದ್ರೂ ರೂಮು, ಯಾವುದಾದ್ರೂ PG ಸಿಕ್ಕರೆ ಅಫೋರ್ಡೆಬಲ್ ಇತ್ತು ಅಂದರೆ ಅಲ್ಲೇ ಇದ್ದುಬಿಟ್ಟು ನನ್ನ ಒಂದು ಕೆಲಸವನ್ನು ಮಾಡೋಣ ಅಂತೇಳಿ ಇಂಟರ್ನೆಟ್ನಲ್ಲಿ ಸರ್ಚ್ ಮಾಡಿದಾಗ ಅವಳಿಗೆ ಒಂದು PG ಸಿಗುತ್ತೆ. ಸೊ ಈ 3ನೇ ಮಹಡಿಯಲ್ಲಿರುವಂತಹ 3ನೇ ನಂಬರ್ ರೂಮು. ಆ ರೂಮಲ್ಲಿ 3 ಜನ ಶೇರಿಂಗ್ ಅಂತೇಳಿ ಇರುತ್ತೆ. ಆಲ್ರೆಡಿ ಇಬ್ಬರು ಅಲ್ಲಿ ಬಂದು ವಾಸ ಮಾಡ್ತಿರ್ತಾರೆ, ಇವಳು ಬಂದು ಅಲ್ಲಿಗೆ ಹೋಗ್ತಾಳೆ. ಈ PGಗೆ ಹೋಗಬೇಕಾದ್ರೆ ಓನರ್ನ ಭೇಟಿ ಆಗ್ತಾರೆ. 70 ವರ್ಷದ ಅಜ್ಜಿ, ಶಾಂತಾದೇವಿ ಅಂತೇಳಿ ಅವ್ರ ಹೆಸರು. PG ಮಾಡ್ತಾರೆ. ಆ PG ಒಳಗೆ ಎಂಟ್ರಿ ಆದಾಗ ಅವಳಿಗೆ ಏನೋ ಒಂಥರ ಡಿಫ್ರೆಂಟ್ ಆಗಿರುವಂಥ ವೈಬ್ ಕಾಣಿಸುತ್ತೆ. ಯಾಕೋ ಏನೋ ತಪ್ಪಿದೆಯಲ್ಲ ಅಂತೇಳಿ. ಬಟ್ ಅವಳು ಅದನ್ನು ಇಗ್ನೋರ್ ಮಾಡ್ತಾಳೆ.
ಅವಳಿಗೆ ಬೇಕಾಗಿರೋದೇನೋ ಒಂದು ರೂಮ್ ಸಿಕ್ಕರೆ ಸಾಕು, ನನ್ನ ಕೆಲಸವನ್ನು ಮಾಡ್ತಾ ಅದನ್ನಷ್ಟೇ ತಲೆಯಲ್ಲಿ ಇಟ್ಕೊಂಡು ಬಂದಿದ್ಲು. ಬಟ್ ಆ ಥರ ಒಂದು ಭಾವನೆ ಬಂದಾಕರ ಅವಳಿಗೇನು ಅನಿಸ್ತಿರುತ್ತೆ, ಸಮಥಿಂಗ್ ಈಸ್ ಡಿಫ್ರೆಂಟ್ ಅಂತೇಳಿ. ಬಟ್ ಆದ್ರೂ ಕೂಡ ಅದನ್ನೆಲ್ಲ ಇಗ್ನೋರ್ ಮಾಡಿಬಿಟ್ಟು ಥರ್ಡ್ ರೂಮ್ ಅಂದರೆ 3ನೇ ಮಹಡಿಯಲ್ಲಿರುವಂತಹ 3ನೇ ನಂಬರ್ ರೂಮ್ಗೆ ಹೋಗ್ತಾರೆ. ಅಲ್ಲಿ ಇಬ್ಬರು ಜನ ಫ್ರೆಂಡ್ಸ್ ಸಿಗ್ತಾರೆ. ಅವ್ರ ಬಗ್ಗೆ ಹೇಳಬೇಕಂದ್ರೆ ಒಬ್ಬರ ಹೆಸರು ಮೀನಾ ಅಂತೇಳಿ, ಉತ್ತರ ಪ್ರದೇಶದ ಹುಡುಗಿ, 2 ತಿಂಗಳಿಂದ ಆ PGಯಲ್ಲಿ ವಾಸ ಮಾಡ್ತಾ ಇದ್ರು. ಇನ್ನೊಬ್ಬರ ಹೆಸರು ಸಾಕ್ಷಿ ಅಂತೇಳಿ, ರಾಜಸ್ಥಾನದವರು, 2 ವಾರದಿಂದ ಆ PGಯಲ್ಲಿ ವಾಸ ಮಾಡ್ತಾ ಇದ್ರು. ಪ್ರಿಯಾ ಆ PGಯಲ್ಲಿ ಇರ್ತಾಳೆ, ಅವ್ರ ಜೊತೆ ಹೊಂದ್ಕೊಳ್ಳಲು ಶುರು ಮಾಡ್ತಾಳೆ, ಎಲ್ಲರ ಜೊತೆ ನಗ್ತಾಳೆ, ಎಲ್ಲರ ಜೊತೆ ಊಟ ಮಾಡ್ತಾಳೆ, ಹರಟೆ ಮಾಡ್ತಾಳೆ, ಹಾಗೆ ಅವ್ರ ಜೊತೆ ಎಲ್ಲರ ಜೊತೆ ಹೊಂದ್ಕೊಳ್ಳಲು ಶುರು ಮಾಡ್ತಾಳೆ. ಮೊದಲನೇ ದಿನ ತುಂಬ ನಾರ್ಮಲ್ ಆಗಿರುತ್ತೆ, ಯಾವುದೇ ಥರದ ಸಮಸ್ಯೆ ಇರೋದಿಲ್ಲ, ಎಲ್ಲವೂ ಕೂಡ ಕಂಫರ್ಟೇಬಲ್ ಆಗಿರುತ್ತೆ. 2ನೇ ದಿನವೂ ಕೂಡ ಅಷ್ಟೇ, ಎಲ್ಲವೂ ಕೂಡ ಕಂಫರ್ಟೇಬಲ್ ಆಗಿರುತ್ತೆ. 3ನೇ ದಿನ ಎಲ್ಲವೂ ಕೂಡ ನಾರ್ಮಲ್ ಆಗಿರುತ್ತೆ ಅಂತೇಳಿ ಅಂದ್ಕೊತಾಳೆ. ಬಟ್ ಕೆಲವೊಂದು ಬದಲಾವಣೆ ಆ ರೂಮಲ್ಲಿ ಆಗುತ್ತೆ. ಅಕ್ಟೋಬರ್ ತಿಂಗಳಲ್ಲಿ ದೆಹಲಿಯಲ್ಲಿ ಚಳಿ ಶುರು ಆಗಿರುತ್ತೆ. ಪ್ರಿಯಾ ನಿದ್ದೆ ಮಾಡ್ತಿರ್ತಾಳೆ, ಫ್ಯಾನು ಜೋರಾಗಿ ತಿರುಗ್ತಾ ಇತ್ತು. ಸಮಯ 2:47ಕ್ಕೆ ಫ್ಯಾನು ನಿಧಾನ ಆಗುತ್ತೆ. ನಿಧಾನ ಆಗಿಬಿಟ್ಟು ಫ್ಯಾನ್ ನಿಂತೋಗ್ಬಿಡುತ್ತೆ. ಪ್ರಿಯಾ ನಿದ್ದೆಯಲ್ಲೇ ಎದ್ದೇಳ್ತಾಳೆ, ಎದ್ಬಿಟ್ಟು ನೋಡ್ತಾಳೆ, ಕರೆಂಟ್ ಹೋಗಿರ್ಬೇಕಲ್ಲ, ಫ್ಯಾನ್ ಯಾಕೋ ಆಫ್ ಆಗಿದೆ ಅಂತೇಳಿ. ಬಟ್ ಕಾರಿಡಾರಲ್ಲಿ ನೋಡ್ತಾಳೆ, ಕರೆಂಟ್ ಇರುತ್ತೆ, ಬಟ್ ಯಾಕೋ ಫ್ಯಾನ್ ಆನ್ ಆಗ್ತಾ ಇಲ್ಲ ಅಂತೇಳಿ ನೋಡ್ತಾ ಇರ್ತಾಳೆ. ಆಮೇಲೆ ಅವಳಿಗೊಂದು ಶಬ್ದ ಕೇಳಿಸುತ್ತೆ, ಯಾರೋ ನಡೀತಿರುವಂತಹ ಶಬ್ದ. ಪಕ್ಕದ ರೂಮಲ್ಲಿ ಅಲ್ಲ, ಮೇಲಿನ ರೂಮಲ್ಲಿ ಅಲ್ಲ, ಅವಳ ರೂಮಲ್ಲಿ ಯಾರೋ ನಡೀತಿರುವಂತಹ ಶಬ್ದ ಕೇಳಿಸುತ್ತೆ. ನೋಡ್ತಾಳೆ, ಪ್ರತಿಯೊಂದು ಮೂಲೆಯಲ್ಲಿ ನೋಡ್ತಾಳೆ, ಯಾರೂ ಕೂಡ ಇರೋದಿಲ್ಲ, ಎಲ್ಲವೂ ಕೂಡ ಎಲ್ಲ ಕಡೆ ಕತ್ತಲಿರುತ್ತೆ. ಪ್ರಿಯಾ ಏನು ಮಾಡ್ತಾಳೆ, ಹಾಗೆ ಸ್ವಲ್ಪ ಕಣ್ಣನ್ನು ಒರೆಸ್ಬಿಟ್ಟು ಮತ್ತೆ ನೋಡ್ತಾಳೆ, ಮತ್ತೆ ಯಾರು ಕೂಡ ಕಾಣಿಸ್ತಾರೆ. ಯಾಕೋ ಗೊತ್ತಿಲ್ಲ, ಅವರ ರೂಮಲ್ಲಿರುವಂತಹ ಆ ಬಾಗಿಲು ಸಣ್ಣಗೆ ಓಪನ್ ಆಗುತ್ತೆ. ಹೊರಗಡೆ ಬೆಳಕು ಕಾಣಿಸುತ್ತೆ, ಯಾರೂ ಕೂಡ ಇರೋದಿಲ್ಲ, ವಾಪಸ್ ಮುಚ್ಕೊಂಡ್ಬಿಡತ್ತೆ. ಪ್ರಿಯಾ ಅನ್ಕೋತಾಳೆ, ಯಾವುದೋ ಗಾಳಿ ಇರ್ಬೋದು ಬಿಡು, ಇದು ನನಗೆ ಕನಸಿರ್ಬೋದು ಅಂತೇಳಿ ವಾಪಸ್ ಮಲ್ಕೋತಾಳೆ. ಬೆಳಗ್ಗೆ ಎದ್ದೇಳ್ತಾಳೆ, ಸ್ವಲ್ಪ ಭಯ ಆಗ್ತಾ ಇರುತ್ತೆ, ಬಟ್ ಯಾರ ಮುಂದೂ ಕೂಡ ಶೇರ್ ಮಾಡ್ಕೊಳ್ಳಲ್ಲ. ಹಾಗೆ ತನ್ನ ಕೆಲಸಕ್ಕೆ ಹೋಗ್ತಾಳೆ. ಮತ್ತೆ ರಾತ್ರಿ ಬರ್ತಾಳೆ. ಆ ರೂಮಿಗೆ ಹೋಗಲಿಕ್ಕೆ ಸ್ವಲ್ಪ ಭಯ ಆಗ್ತಿರುತ್ತೆ, ಬಟ್ ಅನಿವಾರ್ಯ, ದುಡ್ಡು ಕೊಟ್ಟಿರ್ತಾಳೆ, ಬೇರೆ ಎಲ್ಲೂ ಜಾಗ ಇಲ್ಲ, ಯಾರೂ ಕೂಡ ಗೊತ್ತಿರೋದಿಲ್ಲ. ಊಟ ಮಾಡ್ತಾಳೆ, ತನ್ನ ಸ್ನೇಹಿತರ ಜೊತೆಗೆ ಸ್ವಲ್ಪ ಟೈಮ್ ಪಾಸ್ ಮಾಡ್ತಾಳೆ, ಮತ್ತೆ ಮಲ್ಕೋತಾಳೆ. ಮತ್ತೆ ರಾತ್ರಿ 2:47ಕ್ಕೆ ಫ್ಯಾನ್ ನಿಂತೋಗ್ಬಿಡುತ್ತೆ. ಪ್ರಿಯಾ ಎದ್ದೇಳ್ತಾಳೆ, ಅದೇ ಥರ ಡೋರ್ ಓಪನ್ ಆಗುತ್ತೆ. ಕಾರಿಡಾರಲ್ಲಿ ಯಾರೂ ಇರೋದಿಲ್ಲ, ಮತ್ತೆ ಮುಚ್ಕೊಳ್ಳುತ್ತೆ, ಮತ್ತೆ ಯಾರೋ ನಡೀತಿರುವಂಥ ಶಬ್ದ ಕೇಳಿಸುತ್ತೆ. ಪ್ರಿಯಾಗೆ ಅಲ್ಲಿಂದ ಭಯ ಆಗಲು ಶುರು ಆಗುತ್ತೆ. ಏನು ಮಾಡಬೇಕು ಅಂತೇಳಿ ಗೊತ್ತಿರೋದಿಲ್ಲ. ಈ ಘಟನೆ ಯಾರ ಮುಂದೆ ಹೇಳಬೇಕು ಅಂತೇಳಿ ಅನ್ಕೋತಾಳೆ, ಬಟ್ ಇದನ್ನು ಕೇಳಿಬಿಟ್ಟು ಯಾರಾದರೂ ನಗ್ತಾರೇನೋ ಅಂತೇಳಿ ಯಾರ ಮುಂದೇನೂ ಕೂಡ ಹೇಳೋದಿಲ್ಲ. ಹಾಗೆ ಮಾರನೇ ದಿನ ಏನಾಗುತ್ತೆ, ಪ್ರಿಯಾ ಹಾಗೆ ಮಲ್ಕೊಂಡಿರ್ತಾಳೆ, ಗಾಢ ನಿದ್ದೆ ಇರುತ್ತೆ. ಅವಳಿಗೆ ಯಾಕೋ ಎಚ್ಚರ ಆಗುತ್ತೆ. ರಾತ್ರಿ 1:15ಕ್ಕೆ ಬಾತ್ರೂಮ್ ಒಳಗೆ ಹೋಗ್ತಾಳೆ, ಕನ್ನಡಿ ಒಳಗೆ ಮುಖ ನೋಡ್ತಾಳೆ, ವಾಪಸ್ ತಲೆಗೆ ಮಾಡಿ ಮುಖ ತೊಳ್ಕೊತಾಳೆ, ವಾಪಸ್ ಹಿಂಗೆ ಎತ್ತಾಳೆ ಮುಖ. ಕನ್ನಡಿ ಒಳಗೆ ಯಾರೋ ಅವಳನ್ನು ನೋಡ್ತಿರೋ ಹಾಗೆ ಕಾಣಿಸುತ್ತೆ, ಮತ್ತು ಅವಳ ಹಿಂದೆ ಯಾರೋ ನಿಂತಿರೋ ಹಾಗೆ ಕಾಣಿಸುತ್ತೆ. ವಾಪಸ್ ಆ ಪ್ರಿಯಾ ತಿರುಗಿ ನೋಡಿದ್ರೆ ಅಲ್ಲಿ ಯಾರೂ ಕೂಡ ಇರೋದಿಲ್ಲ. ವಾಪಸ್ ಕನ್ನಡಿಯಲ್ಲಿ ನೋಡ್ತಾಳೆ, ಯಾರೂ ಇರೋದಿಲ್ಲ, ಒಬ್ಬಳೇ ಕಾಣಿಸ್ತಿರ್ತಾಳೆ. ಹಾಗೆ ವಾಪಸ್ ಪ್ರಿಯಾ ಹೋಗಿ ನಿದ್ದೆ ಬರ್ತಿರೋದಿಲ್ಲ, ಆದ್ರೂ ಸಹ ಕಣ್ಣು ಮುಚ್ಕೊಂಡು ಮಲ್ಕೋತಾಳೆ. ಹಾಗೆ 1 ವಾರ ಕಳೆಯುತ್ತೆ. ಪ್ರಿಯಾ ಯಾರ ಮುಂದೆ ಹೇಳಬೇಕು, ಯಾರ ಮುಂದೆ ಹೇಳಬಾರ್ದನೋ ಭಯ ಆಗ್ತಾ ಇರುತ್ತೆ. ಮನಸ್ಸನ್ನು ಗಟ್ಟಿ ಮಾಡಿಕೊಂಡು ಮೀನಾ ಮುಂದೆ ಹೇಳಬೇಕು ಅಂತೇಳಿ ಹೋಗ್ತಾಳೆ. ಮೀನಾ, ಈ PGಯಲ್ಲಿ ಏನಾದರೂ ವಿಚಿತ್ರ ಘಟನೆ ನಡೆದಿದೆನಾ? ಮೀನಾ ಒಂದು ಕ್ಷಣ ಸುಮ್ಮನಿರ್ತಾಳೆ. ಕೇಳ್ತಾಳೆ, ಯಾಕೆ, ಏನಾಯಿತು, ಏನಾದ್ರು ನೋಡ್ದ? ಎಲ್ಲವನ್ನೂ ಕೂಡ ಹೇಳ್ತಾಳೆ. ರಾತ್ರಿ 2:47ಕ್ಕೆ ಆಟೋಮೆಟಿಕ್ಕಾಗಿ ಫ್ಯಾನ್ ಆಫ್ ಆಗಿಬಿಡುತ್ತೆ. ಯಾಕಂತೇಳಿ ಗೊತ್ತಿಲ್ಲ. ಡೋರ್ ಓಪನ್ ಆಗುತ್ತೆ, ಕ್ಲೋಸ್ ಆಗುತ್ತೆ. ಯಾರೋ ಹಿಂದೆ ನಿಂತಿರೋ ಹಾಗೆ ಕಾಣಿಸುತ್ತೆ, ಯಾರೋ ನಡೀತಿರುವಂಥ ಶಬ್ದ ಕೇಳಿಸುತ್ತೆ, ಬಟ್ ಅಲ್ಲಿ ಏನೂ ಕಾಣಿಸೋದೇ ಇಲ್ಲ. ಹೌದು, ಈ ಥರ ಘಟನೆ ನಡೀತಿರುತ್ತೆ, ನನಗೂ ಕೂಡ ಆಗಿತ್ತು, ಬಟ್ ನಾನು ಇವಾಗ ಅಭ್ಯಾಸ ಮಾಡ್ಕೊಂಡಿದ್ದೀನಿ.
ಪ್ರಿಯಾ ಶಾಕಿಂದ ಕೇಳ್ತಾಳೆ, ಅಭ್ಯಾಸ ಮಾಡ್ಕೊಂಡ? ಹೇಗೆ ಮಾಡ್ಕೊಂಡೆ ಅಭ್ಯಾಸ? ಇಲ್ಲ, ನಾರ್ಮಲಾಗಿ ಹಾಗೆ ಅದನ್ನೆಲ್ಲ ತಲೆಯಲ್ಲಿ ಹಾಕ್ಕೊಂಡಿಲ್ಲ, ನಾನು ಹಾಗೆ ನಾರ್ಮಲಾಗಿ ನಿದ್ದೆ ಮಾಡ್ತೀನಿ. ಹಾಗೆ ಮತ್ತೆ ನಾರ್ಮಲಾಗಿ ಎಲ್ಲ ಡೇಸ್ಗಳು ನಡೀತಿರ್ತವೆ. ರಾತ್ರಿ ಹಾಗೆ ಮಲಗಿರ್ಬೇಕಾದ್ರೆ ವಾಶ್ರೂಮಲ್ಲಿ ಏನೋ ಒಂದು ಶಬ್ದ ಬರ್ತಿರುತ್ತೆ. ಟ್ಯಾಪ್ ಆಟೋಮೆಟಿಕ್ಕಾಗಿ ಆನ್ ಆಗುತ್ತೆ, ನೀರು ಬೀಳ್ತಿರುವಂಥ ಶಬ್ದ ಕೇಳಿಸುತ್ತೆ. ಪ್ರಿಯಾ ಎದ್ದೇಳ್ತಾಳೆ, ಕೇಳಿಸ್ಕೊತಾಳೆ. ಯಾರಾದರೂ ಆ ವಾಶ್ರೂಮ್ಗೆ ಹೋಗಿರಬೇಕು ಅಂತೇಳಿ ಅನ್ಕೋತಾಳೆ. ಬಟ್ ಅವಳು 2 ಜನ ಫ್ರೆಂಡ್ಸು ಅಲ್ಲೇ ಇರ್ತಾಳೆ. ಮೀನಾನು ಅಲ್ಲೇ ಇರ್ತಾಳೆ, ಸಾಕ್ಷಿನೂ ಅಲ್ಲೇ ಇರ್ತಾಳೆ. ಮೀನಾನ ಎಬ್ಬಿಸ್ತಾಳೆ. ಮೀನಾ ಎದ್ದೇಳು, ಅಲ್ಲ ಏನೋ ಸೌಂಡ್ ಬರ್ತಿದೆಯಲ್ಲ ನೋಡು. ಹೌದು ಬರ್ತಿದೆ, ನೀನು ಆನ್ ಮಾಡಿ ಬಂದ ಅಂತೇಳಿ ಮೀನಾ ಕೇಳ್ತಾಳೆ. ಬಟ್ ಇಲ್ಲ, ನಾನೇನು ಆನ್ ಮಾಡಿಲ್ಲ, ಆಟೋಮೆಟಿಕ್ಕಾಗಿ ಆನ್ ಆಗಿದೆ ಅಂತ. ಇಬ್ಬರು ಕೂಡ ಭಯ ಪಡ್ತಿರ್ತಾರೆ. ಇಬ್ಬರು ಎದ್ದೋಗ್ಬಿಟ್ಟು ಏನು ಮಾಡ್ತಾರೆ, ಆ ಟ್ಯಾಪನ್ನು ಆಫ್ ಮಾಡಿಬಿಡ್ತಾರೆ, ಅಂದರೆ ಕ್ಲೋಸ್ ಮಾಡಿ ಬಂದುಬಿಡ್ತಾರೆ. ಸ್ವಲ್ಪ ಹೊತ್ತು ಮಲ್ಕೋತಾರೆ, ಮತ್ತೆ ಆ ಟ್ಯಾಪ್ ಆನ್ ಆಗುತ್ತೆ. ಇಬ್ಬರು ಕೂಡ ಭಯ ಪಡ್ತಿರ್ತಾರೆ. ಏನಾಗ್ತಿದೆ ಅಂತೇಳಿ ಗೊತ್ತಿಲ್ಲ. ಪ್ರಿಯ ಏನು ಮಾಡ್ತಾಳೆ, ಕಣ್ಣು ಮುಚ್ಕೊಂಡ್ಬಿಟ್ಟು ಮಲ್ಕೋತಾಳೆ. ಮಲ್ಕೋಬೇಕಾದ್ರೆ ಹೆಂಗಸು ಅವಳು ಕಿವಿ ಹತ್ರ ಬಂದುಬಿಟ್ಟು ಇಲ್ಲಿಂದ ಹೋಗ್ಬಿಡು ಅನ್ನೋ ಒಂದು ವಾಕ್ಯ ಹೇಳ್ತಾಳೆ. ಆವಾಗ ಆ ಪ್ರಿಯ ಸಡನ್ಲಿ ಎದ್ದೇಳ್ತಾಳೆ, ಜೋರಾಗಿ ಕಿರಿಚ್ತಾಳೆ. ಮೀನಾ ಕೇಳ್ತಾಳೆ, ಅವರು ಕೂಡ ಎದ್ದಿರ್ತಾರೆ, ನೀವೇನಾದರೂ ನನ್ನ ಕಿವಿ ಹತ್ರ ಬಂದು ಮಾತನಾಡಿದ್ರಾ? ಇಲ್ಲ ಅಂತೇಳಿ ಗೋನನ್ನು ಅಳಗಾಡಿಸ್ತಾರೆ. ಸೊ 3 ಜನ ಗಾಬರಿಯಿಂದ ಆ ರಾತ್ರಿ ಲೈಟನ್ನು ಆನ್ ಮಾಡಿಕೊಂಡು ಮಲ್ಕೋತಾರೆ. ಬೆಳಗ್ಗೆ ಎದ್ದು PG ಓನರ್ ಹತ್ರ ಹೋಗ್ತಾರೆ. ಈ PGಯಲ್ಲಿ ಏನೋ ಒಂದು ವಿಚಿತ್ರ ಘಟನೆ ನಡೆದಿದೆ ಅಂಥೇಳಿ ಪ್ರಿಯಾ ಆ ಶಾಂತ ಅಜ್ಜಿ ಹತ್ರ ಕೇಳಿದಾಕರ ಅವ್ರು ಹೇಳ್ತಾರೆ, ಇಲ್ಲ ಏನಿಲ್ಲ, ಹಾಗೇನಿಲ್ಲ. ಸ್ವಲ್ಪ ಹೊತ್ತು ಬಿಟ್ಟು ಆ ಅಜ್ಜಿ ಹೇಳ್ತಾರೆ, ಹೌದು, ಒಂದು ಘಟನೆ ಈ PGಯಲ್ಲಿ ನಡೆದಿದೆ, ಅದೇ ರೂಮಲ್ಲಿ ನಡೆದಿದೆ ಅಂತೇಳಿ. 5 ವರ್ಷದ ಹಿಂದೆ ನೇಹ ಅನ್ನೋ ಒಂದು ಹುಡುಗಿ ಈ ಒಂದು PGಯಲ್ಲಿ ಇರ್ತಾಯಿದ್ರು. ತುಂಬ ಬಡತನ, ಓದಬೇಕನ್ನೋ ಆಸೆ, ಆದರೆ ಕೈಯಲ್ಲಿ ಹಣ ಇರಲಿಲ್ಲ. ಎಲ್ಲೋ ಒಂದು ಕಡೆ ಜಾಬ್ ಮಾಡ್ತಾಯಿದ್ರು. ಆ ಜಾಬಿಂದ ಅವಳು ಅಂದರೆ ಆ ಬರುವಂಥ ಹಣದಿಂದ ಅವಳು ಓದ್ತಾಯಿದ್ಲು. ಮನೆಗೆ ಸ್ವಲ್ಪ ದುಡ್ಡನ್ನು ಕಳಿಸ್ತಾಯಿದ್ಲು. ಸೊ ಎರಡವನ್ನು ಮೇಂಟೈನ್ ಮಾಡ್ತಾಯಿದ್ಲು. ಒಂದು ದಿನ ಏನೋ ಗೊತ್ತಿಲ್ಲ, ಆ ಜಾಬಿಂದ ಅವಳಿಗೆ ತೆಗೆದುಬಿಡ್ತಾರೆ. ಇವಳು ತುಂಬ ಒತ್ತಡಕ್ಕೆ ಸಿಕ್ಕಾಕೋತಾಳೆ. ಮನೆಯವ್ರ ಒತ್ತಡ, ಈ ಕಡೆ ಓದಿನ ಒತ್ತಡ, ಏನೋ ಒಂದು ಸಾಧನೆ ಮಾಡ್ಕೊಬೇಕು, ಏನೋ ಒಂದು ಸಾಧನೆ ಮಾಡಬೇಕು ಅನ್ನೋ ಒಂದು ಛಲ ಎಲ್ಲವೂ ಕೂಡ ಅವಳಿಗೆ ಕಾಡ್ತಾ ಇರುತ್ತೆ. ಒಂದು ದಿನ ಆ PGಯ 3ನೇ ಮಹಡಿಯಲ್ಲಿರುವಂತಹ 3ನೇ ನಂಬರ್ ರೂಮಲ್ಲಿ ಬಾಗಿಲು ಹಾಕ್ಕೊಂಡ್ಬಿಟ್ಟು ಒಳಗೆ ಇರ್ತಾಳೆ. ಯಾರಾದರೂ ಎಲ್ಲರೂ ಕೂಡ ಕೂಗ್ತಾರೆ, ಬಾಗಿಲು ತೆಗಿಯೋದಿಲ್ಲ. ಬಾಗಿಲು ಒಡೆದು ನೋಡಿದ್ರೆ ಅಲ್ಲಿ ಅವಳು ಇರೋದಿಲ್ಲ. ಪ್ರಿಯಾ ಕೇಳ್ತಾಳೆ, ಸತ್ತೋದ್ಲ ಅವಳು? ಹ್ಞೂ ಅಂತೇಳಿ ಆ ಅಜ್ಜಿ ಹೇಳಿದಾಕ್ರ, ಹೌದಾ, ಹಾಗಾದರೆ ಅವಳ ಆತ್ಮ? ನಾನೇನು ನಂಬೋದಿಲ್ಲ, ಬಟ್ ನೀವೇ ಹೇಳ್ತಿರೋದು ಅಷ್ಟೇ ನಾನು ಕೇಳ್ತಿರೋದು. ಯಾರೋ ಪಿಸು ಧ್ವನಿಯಲ್ಲಿ ಮಾತನಾಡ್ತಾರೆ, ಇಲ್ಲಿಂದ ಹೋಗ್ಬಿಡು ಅಂತೇಳಿ ಹೇಳ್ತಾರೆ. ಬಟ್ ನಾನೇ ನಂಬೋದಿಲ್ಲ, ನೀವು ನಂಬೋದಿಲ್ಲ ಅಂತೇಳಿ ತಿಳ್ಕೊಂಡು ನಿಮ್ಗೆ ಆ ರೂಮ್ ಕೊಟ್ಟಿದ್ದೀನಿ ಅಂತೇಳಿ. ಪ್ರಿಯಾ ಡೈರೆಕ್ಟಾಗಿ ಒಂದು ಕ್ವಶನನ್ನು ಕೇಳ್ತಾಳೆ, ಮತ್ತು ಯಾಕೆ ಆ ರೂಮನ್ನು ಇಟ್ಕೊಂಡಿದ್ದೀರಾ? ಡೆಮಾಲಿಷ್ ಮಾಡಬೇಕಲ್ವಾ, ಅಥವಾ ಬೀಗರೆ ಹಾಕಬೇಕಲ್ಲ? ಆ ಅಜ್ಜಿ ಹೇಳ್ತಾರೆ, ಇಲ್ಲಮ್ಮ, ಹೊಟ್ಟೆಪಾಡಿಗೆ ಯಾರಿಗಾದರೂ ಬಾಡಿಗೆ ಕೊಡಲೇಬೇಕು, ನಾವು ನಮ್ಮ ಜೀವನ ನಡೆಯೋದಿಲ್ಲ ಅಂತೇಳಿ ಹೇಳ್ತಾರೆ. ಹೌದಾ ಅಂಥೇಳಿ ಪ್ರಿಯಾ ಏನು ಮಾಡ್ತಾಳೆ, ಇಲ್ಲಿಂದ ನಾನು ಹೋಗಬೇಕು ಅಂಥೇಳಿ ಆ ರಾತ್ರಿ ನಿದ್ದೆ ಬರ್ತಿರೋದಿಲ್ಲ, ಕಣ್ಣು ಮುಚ್ಕೊಂಡು ಮಲಗಿರ್ತಾಳೆ. ಪ್ರತಿ ರಾತ್ರಿ 2:47ಕ್ಕೆ ಫ್ಯಾನ್ ಆಫ್ ಆಗ್ತಾ ಇರೋದು, ಈ ರಾತ್ರಿ 3 ಗಂಟೆಗೆ ಫ್ಯಾನ್ ಆಫ್ ಆಗಿಬಿಡುತ್ತೆ. ಪ್ರಿಯಾ ಸುಮ್ಮನೆ ಮಲಗಿರ್ತಾಳೆ. ಯಾರೋ ಅವಳ ಮೇಲೆ ಬಂದು ಕೂತಿರುವಂತಹ ತೂಕ ಅವಳಿಗೆ ಅನ್ನಿಸ್ತಾ ಇರುತ್ತೆ. ಯಾರೋ ಅವಳ ಮೇಲೆ ಉಸಿರಾಡ್ತಾ ಇದ್ದಾರೆ ಅನ್ನೋ ಥರ ಫೀಲ್ ಆಗ್ತಾ ಇರುತ್ತೆ. ಎದ್ದೇಳಬೇಕು ಅಂತೇಳಿ ಅನ್ನಿಸ್ತಿರುತ್ತೆ, ಬಟ್ ಅವಳಿಗೆ ಎದ್ದೇಳಲಿಕ್ಕೆ ಆಗೋದಿಲ್ಲ. ಪ್ರಿಯಾ ಕಣ್ಣು ಮುಚ್ಚಿರೋಳು ಕಣ್ಣು ತೆಗಿತಾಳೆ. ಯಾವುದೋ ಒಂದು ಹೆಂಗಸು ಬಿಳಿ ಬಟ್ಟೆ ಹಾಕ್ಕೊಂಡು ಕಣ್ಣನ್ನು ಕೆಂಪಾಗಿ ಮಾಡಿಕೊಂಡು ಅವಳ ಮೇಲೆ ಕೂತ್ಕೊಂಡು ಕುತ್ತಿಗೆ ಮುಚ್ಕೊಂಡು ನಗ್ತಿರ್ತಾಳೆ. ಎಷ್ಟೇ ಪ್ರಯತ್ನ ಪಟ್ಟರೂ ಕೂಡ ಅವಳಿಂದ ಬಿಡಿಸ್ಕೊಳ್ಳೋಕ್ಕೆ ಆಗ್ತಾ ಇರಲಿಲ್ಲ. ಕಿರ್ಚಬೇಕು ಅಂತೇಳಿ ಅಂತಿರ್ತಾಳೆ, ಬಟ್ ಕುತ್ತಿಗೆ ಹಿಡಿದಿರೋದ್ರಿಂದ ಅವಳಿಗೆ ಕಿರ್ಚಕ್ಕೆ ಕೂಡ ಆಗ್ತಾ ಇರಲಿಲ್ಲ. ತುಂಬ ಒದ್ದಾಡ್ತಾ ಇರ್ತಾಳೆ. ಏನು ಅವಳಿಗೆ ಕುತ್ತಿಗೆ ಹಿಚ್ಚುತ್ತಾ ಇರ್ತಾಳೆ. ಆ ಹೆಂಗಸು ಜೋರಾಗಿ ನಗ್ತಾ ಇರ್ತಾಳೆ. ಪ್ರಿಯಾಗೆ ಏನು ಮಾಡಬೇಕು ಅಂತೇಳಿ ಗೊತ್ತಾಗ್ತಾ ಇರಲ್ಲ. ಅಷ್ಟಕ್ಕೊಂದು ಭಯ ಆಗ್ತಾ ಇರುತ್ತೆ. ಅಷ್ಟಕ್ಕೊಂದು ಉಸಿರಾಟನೂ ತೊಗೊಳಕ್ಕೆ ಆಗ್ತಾ ಇರಲಿಲ್ಲ. ಏನೋ ಗೊತ್ತಿಲ್ಲ, ಜೋರಾಗಿ ಕಿರಿಸ್ದಾಕರ ಅಲ್ಲಿರುವಂತಹ 2 ಸ್ನೇಹಿತರು ಎದ್ದೇಳ್ತಾರೆ. ಸಾಕ್ಷಿ
ಮತ್ತು ಮೀನಾ ಇಬ್ಬರು ಎದ್ಬಿಟ್ಟು ಲೈಟನ್ನು ಆನ್ ಮಾಡ್ತಾರೆ. ಆ ಹೆಂಗಸು ಮಾಯವಾಗ್ತಾಳೆ. ಎಲ್ಲವನ್ನು ಕೂಡ ಹೇಳ್ತಾರೆ. ಯಾರೋ ಇಲ್ಲಿ ಬಂದಿದ್ರು, ನನ್ನ ಕುತ್ತಿಗೆನ ಹಿಚುಕ್ತಾ ಇದ್ರು, ಯಾರೋ ನಗುತ್ತಿದ್ರು ಗೊತ್ತಿಲ್ಲ, ಇನ್ನು ಸಂತೋಷಕ್ಕೆ ನಗ್ತಿದ್ರು, ಏನಕ್ಕೆ ನಗ್ತಿದ್ರೋ ಗೊತ್ತಿಲ್ಲ, ಬಟ್ ನನ್ನ ಕುತ್ತಿಗೆನ ಹಿಚುಕ್ತಾ ಇದ್ರು, ತುಂಬ ಭಯ ಆಗ್ತಾ ಇತ್ತು ಅಂತ. ಪ್ರಿಯಾ ತುಂಬ ಗಾಬರಿಯಿಂದ ಏನು ಮಾಡ್ತಾಳೆ, ಆ ರಾತ್ರಿ ಮಲಗೋದೇ ಇಲ್ಲ. ನಾನು ಈ ಪಿ ಜಿ ಬಿಡಬೇಕು ಅಂತೇಳಿ ಫಿಕ್ಸ್ ಆಗಿಬಿಟ್ಟು ಬೆಳಗ್ಗೆ 4:15 ಎಲ್ಲ ಬ್ಯಾಗನ್ನ ಎಲ್ಲ ಬಟ್ಟೆಗಳನ್ನೆಲ್ಲ ಪ್ಯಾಕ್ ಮಾಡಿಕೊಂಡು ಆ ಪಿ ಜಿ ಬಿಟ್ಟು ಹೋಗ್ತಾಳೆ. ಹೋಗ್ಬಿಟ್ಟು ಆ ಡೆಲ್ಲಿ ಸಾಹಸನೇ ಬೇಡ ನನಗೆ, ಈ ಕೆಲಸನೂ ಬೇಡ, ಈ ಓದೋದು ಬೇಡ ಅಂಥೇಳಿ ವಾಪಸ್ ಬೆಂಗಳೂರಿಗೆ ಬರ್ತಾಳೆ. ಬೆಂಗಳೂರಿಗೆ ಬಂದುಬಿಟ್ಟು ಅಲ್ಲೇ ಒಂದು ಸಣ್ಣ ಕಂಪ್ನಿಯಲ್ಲಿ ಕೆಲಸ ಮಾಡ್ತಾ ಇರ್ತಾಳೆ. ಪ್ರಿಯಾ ಹೇಳಿದ್ಲು ನನಗೆ, ಆ ಹೆಂಗಸು ನನಗೆ ಇನ್ನೂವರೆಗೂ ಬಿಟ್ಟಿಲ್ಲ, ಅವಳ ಕಾಟ ಇನ್ನೂ ಕೂಡ ನನಗಿದೆ. ನನಗೆ ಪ್ರತಿ ಸಲ ಯಾರೋ ಅನ್ನೋನ್ ನಂಬರಿಂದ ಕಾಲ್ ಮಾಡ್ತಾರೆ, ಆ ಕಡೆಯಿಂದ ಯಾರೂ ಮಾತನಾಡೋದಿಲ್ಲ, ಬರೀ ಉಸಿರು ಅಷ್ಟೇ ಕೇಳಿಸ್ತಾ ಇರುತ್ತೆ. ಬಟ್ ಆ ಒಂದು ವಿಚಿತ್ರ ಘಟನೆ ಇವಾಗೂ ಕೂಡ ಆ ಆತ್ಮ ನನಗೆ ಫಾಲೋ ಮಾಡ್ಕೊಂಡು ಬಂದಿದೆ ಅಂಥೇಳಿ ಇವಾಗಲೂ ಕೂಡ ಈ ಪ್ರಿಯಾ ನನ್ನ ಮುಂದೆ ಹೇಳ್ಕೊಂಡ್ರು. ಇವಾಗಲೂ ನನ್ನ ಜೊತೆ ಇದೆ, ಇವಾಗಲೂ ಕೂಡ ನಾನು ನಾರ್ಮಲ್ ಆಗಿಲ್ಲ ಅಂತೇಳಿ ಹೇಳ್ಕೊಂಡ್ರು. ನಿಮ್ಗೇನು ಅನಿಸ್ಬೋದು, ಆ ನೇಹ ಅನ್ನೋ ಹುಡುಗಿ ಅವಳ ಜೊತೆ ಏನಾಗಿತ್ತು ಆ ಥರ ಅವಳು ಆತ್ಮಹತ್ಯೆ ಮಾಡ್ಕೊಳ್ಳೋಕ್ಕೆ, ಪ್ರಿಯಾ ಹಿಂದೆ ಯಾಕೆ ಬಿದ್ದಿದ್ಲು ಅನ್ನೋದು ನಿಮ್ಗೇನಾರು ಅನಿಸುತ್ತಾ, ಅಥವಾ ನಿಮ್ಮ ಜೊತೆ ಈ ಥರ ಒಂದು ಘಟನೆ ನಡೆದಿದ್ರೆ ಕಮೆಂಟ್ ಮುಖಾಂತರ ತಿಳಿಸಿ. ವಿಡಿಯೋ ಹೇಗೆ ಅನ್ನಿಸ್ತು ಕಮೆಂಟ್ ಮುಖಾಂತರ ತಿಳಿಸಿ. ಇದೇ ಥರ ಹಾರರ್, ಮಿಸ್ಟ್ರಿ, ಥ್ರಿಲ್ಲಿಂಗ್ ಆಗಿರುವಂಥ ವಿಡಿಯೋಗಳಿಗಾಗಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಈ ಕತೆ ಕೇಳಿದ ಮೇಲೆ ನಿಮಗೆ ರಾತ್ರಿ ಒಬ್ಬರೇ ಮಲಗಲು ಸ್ವಲ್ಪ ಭಯ ಆಗ್ಬೋದು. ಹುಷಾರಾಗಿರಿ. ಸ್ಟೇ ಸೇಫ್, ಸ್ಟೇ ಕ್ಯೂರಿಯಸ್. ಥ್ಯಾಂಕ್ ಯು.